1 ಸೆಕೆಂಡ್ ನಾನು ಯೋಚನೆ ಮಾಡಿಲ್ಲ ಅಂದ್ರೂ ಕೂಡ 8,000 ರೂಪಾಯಿ ದುಡ್ಡು ಹೋಗ್ಬಿಡ್ತು. ಇಷ್ಟಪಟ್ಟು ದುಡ್ಡನ್ನ ದುಡ್ಡಿರ್ತೀರಾ. ಸೊ 1 ಸೆಕೆಂಡ್ ಯೋಚನೆ ಮಾಡಿ ಚೆಕ್ ಮಾಡ್ಕೊಳ್ಳಿ, ಇದೆಲ್ಲ ನಿಮ್ಗೆ ದುಡ್ಡು ಸೇಫ್ ಆಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆ ಮನೆ ನೋಡೇ ಗೊತ್ತಾಗಿರುತ್ತೆ ಯಾರ ಮನೆ ಅಂತ ಹೇಳ್ಬಿಟ್ಟು. ಒಬ್ರು ಫೇಮಸ್ ಯೂಟ್ಯೂಬರ್ ಇದ್ದಾರೆ. ನನಗೆ ನೀವೇ ಜಾಸ್ತಿ ಫೇಮಸ್ ಯೂಟ್ಯೂಬರ್ ಇದ್ದಾರೆ ಫ್ರೆಂಡ್ಸ್. ಜೊತೆಗೆ ಬಂದಿದ್ದೀವಿ ಅಂತ ಫುಲ್ಲು ಕೋಲ್ಡ್ ಪಾನಕ ಕೊಟ್ಟಿದ್ದಾರೆ. ಊಟನೂ ಕೊಟ್ಟರು, ರಾಮನವಮಿ ಪಾನಕ ಊಟ ಕೊಟ್ಟರು. ಊಟಕ್ಕಿಂತ ಇದು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಈ ಬಿಸಿಲಿಗೆ ಹೊತ್ತು ಯಪ್ಪ ಸಮಾಧಾನ ಆಗೋಯ್ತು. ನನ್ನ ಫ್ರೆಂಡ್ ಭೂಮಿಕಾ ಬಟ್ ಇವಾಗ ಜಾಸ್ತಿ ಹೋಗ್ತೀರ ದಿವಸ ಬಂದಾಗ ಒನ್ ಡೇ ಉಳ್ಕೊಂಡು ಉಳ್ಕೊಳ್ಳಿ ಅಂತ ಅವ್ರ ಅದಕ್ಕೇನು ಬಂದಿದ್ದಾರೆ. ಸೊ ಇರಿ ಅಂದರೆ ಇರ್ತಾ ಇಲ್ಲ, ಹೋಗ್ಬೇಕು ಅರ್ಜೆಂಟು ಫ್ರೆಂಡ್ಸ್. ಏನು ಮಾಡೋಣ, ಇನ್ನೊಂದ್ಸಲ ಆಂಟಿ ಕಾಲ್ ಮಾಡಿಬಿಟ್ಟು ಕೇಳ್ಬಿಟ್ಟು ಕಳಿಸ್ತೀನಿ. ಇಲ್ಲ ಹೋಗ್ಬೇಕು ಇವತ್ತು. ಹಂಗಾಗಿ ಇವತ್ತೇ ಫಸ್ಟ್ ಟೈಮ್ ನಾನು ಬಂದು ಹಿಂಗೆ ಹೋಗ್ತಾ ಇರೋದು. ಇದೇ ಫಸ್ಟ್ ಟೈಮ್ ನಾನು ಬಂದು ಹಿಂಗೆ ಹೋಗ್ತಾ ಇರೋದು. ಅದೇ 1 hour ಆಯಿತು ಬಂದು. ಊಟ ಕೊಟ್ಟರು, ಜ್ಯೂಸ್ ಕೊಟ್ಟರು, ಕುಟ್ಕೊಂಡು ಹೋಯ್ತಾ ಇದ್ದೀವಿ. ಬೈ ಬೈ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ನೀವು ನೋಡಿದರೆ ನಾನು ಭೂಮಿನ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ನಾನಿವತ್ತು ಸ್ವಲ್ಪ ಸ್ಟಾಕ್ಸ್ ತೊಗೊಂಬರೋಣ ಅಂತ ಹೋಗಿದ್ವಿ ನಾವು. ನಿನ್ನೆ ನೈಟೇನೆ ಆ್ಯಕ್ಚುಲಿ ನಾನು ಮತ್ತು ನಮ್ಮ ಅಕ್ಕೆ ಕೂಡ ಇದೇ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತು ಅವರು ಇಬ್ಬರು ಕೂಡ ಹೋಗಿದ್ವಿ. ನಾವು ಹೋಗಿ ಬರೋದೇನು ತುಂಬ ಲೇಟ್ ಆಗೋಯ್ತು. ಆ್ಯಕ್ಚುಲಿ ಇವಾಗ ಈವ್ನಿಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಅಷ್ಟು ನೀಟಾಗಿ ಕೊಟ್ಟು ನಾನು ಫುಲ್ಲು ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ಕೊಂಡಿದ್ರು ಕೂಡ ಅಷ್ಟು ನೀಟಾಗಿ ವಿಡಿಯೋ ಬರಲ್ಲ. ಹಾಗಾಗಿ ನಾನು ಬೆಳಗ್ಗೆ ಫಸ್ಟು ಶಾಪಿಗೆ ಬಂದು ಪೂಜೆ ಮುಗಿಸಿದ ತಕ್ಷಣ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಅವಾಗ ಚೆನ್ನಾಗಿ ಬರ್ತಿದ್ವಿ ಅಂತ ಹೇಳ್ಬಿಟ್ಟು. ಬಟ್ ಈವ್ನಿಂಗ್ ಟೈಮ್ ಆದರೆ ಅಷ್ಟು ನೀಟಾಗಿ ಬರಲ್ಲ. ಬರ್ತಾ ಇರೋದು ಇವಾಗ. ಆ್ಯಂಡ್ ಇನ್ನು ಭೂಮಿಯವ್ರ ಮನೆಗೆ ಅಂತ ನಮ್ಗೆ ಆ ಕಡೆಯಿಂದ ಟ್ರೈನ್ ಮೈಸೂರು ಡೈರೆಕ್ಟಾಗಿ ಬೆಂಗಳೂರು ಸಿಗಲಿಲ್ಲ. ಹಾಗಾಗಿ ಮೈಸೂರಿಗೆ ಸಿಕ್ತು. ಹೆಂಗೆ ಅಲ್ಲಿಗೆ ಹೋಗ್ತಾ ಇದ್ವಲ್ಲ ಮೈಸೂರಿಗೆ ಅಂತ ಹೇಳ್ಬಿಟ್ಟು ಹಂಗೆ ಭೂಮಿಯವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಊಟ ಮಾಡಿಕೊಂಡು ಬಂದು. ಭೂಮಿ ನಂಗೆ ತುಂಬ ಇಷ್ಟ. ಏನಕ್ಕಂದ್ರೆ ಅವರು ತುಂಬ ಒಳ್ಳೆಯವ್ರು. ನಾನು ಅವ್ರಿಗೆ ಇವತ್ತು ಹೇಳ್ಬಿಟ್ಟು ಬಂದೆ ಬರೋವಾಗ ನಿಮ್ಗೆ ಯಾವಾಗ ಒಳ್ಳೇದಾಗಿ ಆಗುತ್ತೆ. ಬಿಕಾಸ್ ಅವ್ರು ಯಾರಿಗೂ ಕೂಡ ಕೆಟ್ಟೋದು ಬಯಸಲ್ಲ. ಅವ್ರು ಹಾಳಾಗೋಗ್ಲಿ ಏನೋ ಅವ್ರು ಬೆಳಿಬಾರ್ದು, ಅವ್ರು ಹಂಗಾಗ್ಬೇಕು ಹಿಂಗಾಗಬೇಕು ಪಾಪ ಅವ್ರು ಯಾರಿಗೂ ಇದು ಮಾಡಲ್ಲ. ಎಲ್ಲರೂ ಬೆಳೀಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತಾರೆ ಇಷ್ಟಪಡ್ತಾರೆ. ಗೊತ್ತಿರೋರಿಗೆ ಗೊತ್ತಿರುತ್ತೆ ಅವ್ರು ಏನು ಹೆಂಗೆ ಅಂತ ಹೇಳ್ಬಿಟ್ಟು. ನಾನು ಭೂಮಿಯ ಫ್ರೆಂಡ್ಸ್ ಜೊತೆ ನಮ್ಗೆ ಯಾರೆಲ್ಲ ಇಬ್ರಿಗೂ ಒಂದೇ ಥರ ಫ್ರೆಂಡ್ಸ್ ಇರ್ತಾರಲ್ಲ. ಸೊ ನಮಗೆ ನಾವು ಮಾತಾಡ್ಕೊಂಡಾಗ ಗೊತ್ತಾಗುತ್ತೆ, ಹೌದಾ ಭೂಮಿಯವ್ರು ನಿಮ್ಗೆ ಈ ಥರ ಮಾಡಿದಾರಾ, ಹೌದಾ ಈ ಥರ ಎಲ್ಲ ಹೆಲ್ಪ್ ಮಾಡಿದಾರಾ ಅಂತ ಹೇಳ್ಬಿಟ್ಟು. ಸೊ ಪಾಪ ಅವ್ರು ಅದನ್ನು ಯಾರಿಗೂ ಕೂಡ ಹೇಳ್ಕೊಳ್ಳೋದು ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಭೂಮಿ, ನನ್ನ ಫ್ರೆಂಡ್ ಆಗಿರೋದಕ್ಕೆ ನೀವು. ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಅಲ್ವಾ, ನನ್ಗೆ ಆ ಜ್ಯುವೆಲ್ರಿ ಬೇಕು, ಈ ಜ್ಯುವೆಲ್ರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು. ಸೀರಿಯಸ್ಸಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಬೇಜಾರಾಗೋದು ಇಷ್ಟು ದಿವಸ. ಏನಕ್ಕಪ್ಪ ಅಂತ ಅಂದರೆ ಸ್ಟಾಕ್ಸೇ ಇರಲಿಲ್ಲ. ಎಲ್ಲ ಕೂಡ ಸ್ಟಾಕ್ಸ್ ಖಾಲಿ ಆಗೋಗ್ಬಿಟ್ಟಿತ್ತು. ಬೆಲ್ಲ ಫುಲ್ ನೋಡಿ ಇಲ್ಲೆಲ್ಲ ಹ್ಯಾಂಗ್ ಮಾಡ್ತಿದ್ನಲ್ವ, ಎಲ್ಲೂ ಕೂಡ ಇಲ್ಲ, ಅಷ್ಟು ಖಾಲಿ ಆಗೋಗ್ಬಿಟ್ಟಿತ್ತು. ಯುಗಾದಿ ಹಬ್ಬಕ್ಕೆ ಎಲ್ಲ ಸಿಗ್ಲಾಗಿತ್ತು. ಬಟ್ ಇವಾಗ ಹೊಸ ಸ್ಟಾಕ್ ಬಂದಿದೆ. ಬಟ್ ನಮ್ಗೆ ಅಲ್ಲಿಂದ ಒಟ್ಟಿಗೆ ಸ್ಟಾಕ್ಸ್ನ ಎತ್ಕೊಂಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕೊರಿಯರ್ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅವ್ರು ಹೇಳಿದ್ದಾರೆ, ಮ್ಯಾಮ್ ನಿಮಗೆ ಗುರುವಾರ ಬರುತ್ತೆ, ಹೋಗಿ ಗುರುವಾರ ಮಧ್ಯಾಹ್ನ ಅಷ್ಟಲ್ಲಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಹೊಸ ಕಲೆಕ್ಷನ್ಸ್ ಹಾಗೆ ಯಾವ್ದೆಲ್ಲ ರೀಸ್ಟಾಕ್ಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ಅದರಲ್ಲಿ 1299 ರೂಪೀಸ್ ಒಂದು ಜ್ಯುವೆಲ್ರಿ ಇತ್ತಲ್ಲ, ಅದು ಮಾತ್ರ ಖಂಡಿತ ನಾನು ಅಲ್ಲಿ ಸಿಕ್ಕಾಬಟ್ಟೆ ಸುತ್ತಾಡ್ಬಿಟ್ಟೆ. ನನಗದು ನಾನು ರೆಗ್ಯುಲರ್ ಶಾಪ್ಗೆ ಹೋಗ್ತಿದ್ದೀನಲ್ಲ ಅಲ್ಲಿಗಂತ ಅಲ್ಲ, ಬೇರೆ ಎಲ್ಲೂ ಕೂಡ ನನಗೆ ಸಿಕ್ಕಲೇ ಇಲ್ಲ. ಅದು ಫುಲ್ಲು ನಾನು ಹೋಗಿದ್ದು ಎಲ್ಲ ಅದು ಫುಲ್ಲು ಸುತ್ತಾಕ್ಬಿಟ್ಟಿದ್ದೀನಿ ಚೆನ್ನಾಗಿ, ಎಲ್ಲೂ ಕೂಡ ನನಗೆ ಸಿಕ್ಕಿಲ್ಲ. ಬಟ್ ಓಕೆ, ನನ್ನ ವೆಡ್ಡರೇ ಹೇಳಿದ್ದಾರೆ ಅದು ಬರಲಿ ಮೇಡಮ್, ಬಂದಿದ್ದ ತಕ್ಷಣ ನಾನು ನಿಮಗೆ ಫಸ್ಟ್ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನಾನು 20 ಪೀಸಸ್ ಕೇಳಿದ್ದೋಳು, ನಂಗಿಲ್ಲ ನಾನು 30 ಪೀಸಸ್ ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಅದರಲ್ಲಿ ನಿಮಗೆ ತುಂಬ ಜನ ಕೇಳ್ತಿದ್ಯಲ್ಲ, ನನಗೆ ವಿಕ್ಟೋರಿಯಾ ಸೆಟ್ಸ್ ಬೇಕು, ಹಿಪ್ ಬೆಲ್ಟ್ ಚೆನ್ನಾಗಿರೋದು ಬೇಕು, ಇನ್ನು ಫುಲ್ ಪ್ರೀಮಿಯಂ ಕ್ವಾಲಿಟಿ ಬೇಕು, ಹಾಗೆ ಏಡಿ ಸ್ಟೋನಲ್ಲೆಲ್ಲ ನಮಗೆ ಜ್ಯುವೆಲ್ರಿ ಬೇಕು ಅಂತ ಹೇಳ್ತು. ಸೊ ಅಲ್ಲಿ ಇದ್ದಂಥ ಒಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಬಂದಿದ್ದೀನಿ. ಒನ್ಸ್ ನೋಡಿ ನಿಮ್ಗೆ ಯಾವ್ದಾದ್ರು ಲೈಕ್ ಆಯಿತು ಅಂತ ಅಂದರೆ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ವೈಟ್ ಸ್ಟೋನ್ ಜ್ಯುವೆಲ್ರಿ ಏನಿದೆ ಅದರ ಪ್ರೈಸ್ ಬಂದ್ಬಿಟ್ಟು ಒಂದು 4,000 to 6,000 ಇದೆ. ನಂಗೆ ಗೊತ್ತಿಲ್ಲ ಪ್ರೈಸ್ ಎಲ್ಲ. ನಾನು ಸುಮ್ಮನೆ ಅವ್ರ ಹತ್ರ ಒಂದು ರ್ಯಾಂಡಮ್ ಆಗಿ ಕೇಳ್ಕೊಬಂದಿನಿ ಪ್ರೈಸ್ ನಾನು ಹೇಳ್ತಿದ್ದೀನಿ. ವೈಟ್ ಸ್ಟೋನ್ ಜ್ಯುವೆಲ್ರಿ ಬಂದು 4,000 to 6,000 ಇದೆ. ವಿಕ್ಟೋರಿಯನ್ ಜ್ಯುವೆಲ್ರಿ ಏನಿದೆ ಅದು ಒಂದು 6,000 to 8,000 ಇದೆ ಅಂತ. ಇನ್ನು ಹಿಪ್ ಬೆಲ್ಟ್ಗಳೆಲ್ಲ 5,000 to 8,000 ತನಕ ಇದೆ. ಬಿಕಾಸ್ ಎಲ್ಲ ಕೂಡ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ. ಅದೊಂದ್ಸಲ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ ಹೆಂಗಿದೆ ಅಂತ. ಇಲ್ಲಂತೂ ನನಗೆ ನೋಡಿ ಫುಲ್ಲು ಶಾಕ್ ಆಗೋಯ್ತು. ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ಕಲೆಕ್ಷನ್ಸು ಸೂಪರ್ ಆಗಿದೆ. ಇದೆಲ್ಲ ಫುಲ್ಲು ಶಾರ್ಟ್ ನೆಕ್ಲೆಸ್. ಬಟ್ ಇದರ ಪ್ರೈಸ್ ಬಂದ್ಬಿಟ್ಟು ಒಂದೊಂದು ಪ್ರೈಸ್ ಏನೇನೆ ಐ ಥಿಂಕ್ ಒಂದು ಶಾರ್ಟ್ ನೆಕ್ಲೆಸ್ ಪ್ರೈಸ್ ಏನೇ 4,000 to 5,000 ಇಂದ ಹಿಡಿದು 12,000 ತನಕ ಇದೆ. ತುಂಬಾ ಚೆನ್ನಾಗಿದ್ದು. ಕ್ವಾಲಿಟಿ ಅಂತೂ ಸೀರಿಯಸ್ ಆಗಿ ಡೈಮಂಡ್ ಜ್ಯುವೆಲ್ರಿ ಹೆಂಗಿರುತ್ತೆ ಹಂಗೆ ಇತ್ತು. ಇನ್ನು ಈ ಸೈಡ್ ಬಂದ್ರಂತೂ ನೀವು ಮೇಕ್ ಓವರ್ ಮಾಡಿರ್ತಾರಲ್ಲ ಅವರು ನೋಡಿರ್ಬೋದು, ಸೇಮ್ ಇದೇ ಥರ ಜ್ಯುವೆಲ್ಸ್ನ ಅವರು ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ
ಮಸ್ತಾಗಿತ್ತು ಮಾತ್ರ. ಅದು ಹಿಂಗೆ ಹೇಳ್ಬೇಕು ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ. ವಿಕ್ಟೋರಿಯನ್ ಸೆಟ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆಲ್ಸೋ ಫಿನಿಶಿಂಗ್ ಕ್ವಾಲಿಟಿ ಅಂತೂ ಮಸ್ತಾಗಿತ್ತು. ಏಡಿ ಸ್ಟೋನ್ ಸೆಟ್ಗಳು ಅಷ್ಟೇ ಸೇಮ್ ಡೈಮಂಡ್ ಸೆಟ್ ಥರನೇ ಇತ್ತು, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ಒಂದಿದೆಯಲ್ಲ ಬ್ಲೂ ಕಲರ್ ಜ್ಯುವೆಲ್ರಿ, ಅದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಈ ಸೈಡ್ ಬಂದರೆ ಅದ್ರ ಈ ಒಂದು ವೈಟ್ ಹಾರಮ್ ಇದೆಯಲ್ಲ ಲೇಯರ್ಸ್ ಹಾರಮ್, ಅದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಪ್ಪು ಬೆಲ್ಟ್ಗಳಂತೂ ಒಂದಕ್ಕಿಂತ ಒಂದು ಯಾವ ಥರ ಟೆಂಪಲ್ ಡಿಸೈನಲ್ಲಿ ಫಿನಿಶಿಂಗ್ ಇತ್ತು ಅಂತ ಅಂದರೆ ಸಖತ್ತಾಗಿತ್ತು. ನನಗಂತೂ ಈ ವಿಡಿಯೋದಲ್ಲಿ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿದೆ. ಇದೆಲ್ಲ ಫುಲ್ಲು ವಿಕ್ಟೋರಿಯಾ ಹಿಪ್ಪು ಬೆಲ್ಟ್ ಆಗುತ್ತೆ. ಈ ಒಂದು ಹಿಪ್ಪು ಬೆಲ್ಟ್ಗೆ 6 to 7 8 10,000 ತನಕ ಆಗುತ್ತಂತೆ, ಬಿಕಾಸ್ ಅಷ್ಟು ಕ್ವಾಲಿಟಿ ಇದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ, ಅದು ಬಾಕ್ಸಸಲ್ಲಿ ಇಟ್ಟಿದ್ದಾರೆ, ಏನೋ ಸಪ್ರೇಟಾಗಿ ಕವರಲ್ಲಿ ಇಟ್ಟಿದ್ದಾರೆ ಅಷ್ಟೇನೆ. ನನಗಂತೂ ನಿಮಗೆ ತೋರ್ಸೋಣ ಅಂತಲೇ ಬೈ ಮಾಡೋಕ್ಕಂತೂ ನನಗೆ ಇಷ್ಟು ಎಕ್ಸ್ಪೆನ್ಸಿವ್ ಆಗಿ ಬೈ ಮಾಡಿದರೆ ಯಾರೂ ತೊಗೊಳ್ಳಲ್ಲ. ನನ್ನ ಫೇವ್ರೆಟ್ ಜ್ಯುವೆಲ್ರಿ ಇದೆ, ನನ್ನದು ಅಲ್ಲಿ ನೋಡಿದ್ರೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಈ ಥರ ಬೈ ಮಾಡಬೇಕು, ನನಗೆ ಈ ಥರ ಬೇಕು ಅಂತ ಅಂದವರು ಇದರಲ್ಲಿ ನೀವು ಸ್ಕ್ರೀನ್ಶಾಟ್ನ ತೊಗೊಂಡು ನನಗೆ ಕಳಿಸಿದರೆ ನಾನು ನಿಮಗೆ ಅದನ್ನು ಆರ್ಡರ್ಸ್ ಮಾಡಿ ಕೊಡ್ತೀನಿ. ಬಟ್ ಕನ್ಫರ್ಮ್ ಆಗಿ ಪ್ರೈಸ್ ನನಗಂತೂ ಗೊತ್ತಿಲ್ಲ. ಸೊ ನಾನು ವೆಂಡರ್ಸ್ನ ಕೇಳ್ಬಿಟ್ಟು ಹೇಳಬೇಕು, ಒಂದು ರ್ಯಾಂಡಮಾಗಿ ನಾನು ಹೇಳ್ತಾ ಇರೋದು. ನನಗೆ ಇದರಲ್ಲಿ ಈ ಹಿಪ್ ಬೆಲ್ಟ್ ತುಂಬ ಇಷ್ಟ ಆಯಿತು. ಎಷ್ಟು ನೋಡ್ಬೋದು, ಎಷ್ಟು ನೀಟಾಗಿದೆ ಅಂದರೆ ಫಿನಿಶಿಂಗು ಸಖತ್ತಾಗಿದೆ. ನಾವು ಇದನ್ನು ಹಾಕೊಂಡಾಗ ಮೇಕಪ್ ಮಾಡಿದಾಗ ಎಷ್ಟು ಒಳ್ಳೆ ಲುಕ್ ಕೊಡುತ್ತೋ, ಸೊ ಇದನ್ನು ಹಾಕೊಂಡಾಗೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ವಾಲಿಟಿ ಅಂತೂ ನನಗಂತೂ ಎಲ್ಲ ತೊಗೊಂಡು ಹೋಗ್ಬೇಡ ಅಂತ ಅನ್ಸುತ್ತೆ. ಬಟ್ ಪ್ರೈಸ್ ಕೇಳೋಣ, ಸೊ ಇಷ್ಟೊಂದು ಪ್ರೈಸ್ ತೊಗೊಂಡೋದ್ರೆ ಯಾರು ತೊಗೊಳ್ಳಲ್ಲ ಅಂತ ಅನಿಸ್ತು. ಬಟ್ ಇದನ್ನ ನೋಡಿ ನನಗೆ ಇನ್ನೊಂದೇನಪ್ಪ ಅಂತ ಅನಿಸ್ತು ಅಂದರೆ, ನಾನು ಯಾಕೆ ರೆಂಟ್ಗೆ ಸ್ಟಾರ್ಟ್ ಮಾಡಬಾರ್ದು, ಇಷ್ಟು ಒಳ್ಳೆ ಕ್ವಾಲಿಟಿ ಇಟ್ಕೊಂಡು ರೆಂಟ್ ಕೊಟ್ಟರೆ ಅವರು ನನಗೂ ಕೂಡ ವರ್ತ್ ಆಗುತ್ತೆ. ಆಲ್ಸೋ ಇಷ್ಟು ಬಜೆಟ್ಗೆ ಯಾರೆಲ್ಲ ತೊಗೊಳಕ್ಕಾಗಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊಂದು ದುಡ್ಡು ಕೊಟ್ಟು ಒಂದು ಎಲ್ಲಿ ತೊಗೊಳಕ್ಕಾಗಲ್ಲ ಅನ್ನೋರಿಗೆ ಸೊ ಹೆಲ್ಪ್ ಆಗುತ್ತೆ. ರೆಂಟ್ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಯೋಚನೆ ನನ್ನ ತಲೆಯಲ್ಲಿ ಕೂಡ ಬಂದಿದೆ. ಸೊ ನೋಡಿದ್ರಿ ಅಲ್ವಾ, ನನಗಂತೂ ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ, ಇಲ್ಲ ನನಗೆ ವಿಕ್ಟೋರಿಯಾ ಸೆಟ್ಸ್ ಬೇಕು, ಕಲರ್ ಬೀಚ್ ಸೆಟ್ ಬೇಕು. ಅದರಲ್ಲಿ ಒಂದು ಪರ್ಪಲ್ ಕಲರ್ ಸೆಟ್ ಇದೆಯಲ್ಲ, ಅದು ನಂಗೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ ಅಂತೂ ಮಸ್ತಾಗಿತ್ತು. ಅದನ್ನು ಅವರು 7,300 rupees ಏನೋ ಹೇಳಿದ್ದು, ಅದು ಒಂದು ಸೆಟ್ನ ತುಂಬಾ ಚೆನ್ನಾಗಿತ್ತು. ಸೊ ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ ಹಿಂದೆ ವಿಡಿಯೋ, ಅದರಲ್ಲಿ ಯಾವ್ದಾದ್ರು ಸೆಟ್ ಬೇಕು ಅಂತ ಅಂದರೆ ಕನ್ಫರ್ಮ್ ಆರ್ಡರ್ ಇದ್ದರೆ ಮಾತ್ರ ವೈಟ್ ಸ್ಟೋನ್ದೆಲ್ಲ 4,000 to 6,000 ಆಗುತ್ತೆ. ವಿಕ್ಟೋರಿಯಾ ಸ್ವಲ್ಪ ಬ್ಲ್ಯಾಕ್ ಸ್ಟೋನ್ ಅಂತ ಹೇಳ್ತದ್ದು, ಅದು ಬ್ಲ್ಯಾಕ್ ಸ್ಟೋನ್ ಅಲ್ಲ, ವಿಕ್ಟೋರಿಯಾ ಸೆಟ್ ಅಂತ ಹೇಳ್ತಾರೆ. ಅದು ಬೇಕು ಅಂದರೆ ನಿಮ್ಗೆ ಅದು 6,000 to 8,000 rupees ಆಗುತ್ತೆ. ಆ್ಯಂಡ್ ಇನ್ನು ಹಿಪ್ ಬೆಲ್ಟ್ ಎಲ್ಲ ಬೇಕು ಅಂತ ಅಂದರೆ ಅದು ಐ ಥಿಂಕ್ 5,000 to 8,000 ಇಷ್ಟಲ್ಲ ಆಗುತ್ತೆ. ಬಿಕಾಸ್ ಸೆಟ್ಗೆ ಅಷ್ಟೇ ಪ್ರೈಸ್ ಇದೆ. ನಮ್ಮ ಹಿಪ್ ಬೆಲ್ಟ್ಗೆ ಯಾಕೆ ಅಷ್ಟೊಂದು ಪ್ರೈಸ್ ಅಂತ ಅಂದರೆ ಅದು ಕ್ವಾಲಿಟಿ ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಇದೆ, ಹಾಗಾಗಿ ಪ್ರೈಸ್ ಜಾಸ್ತಿ ಇದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಸೀರಿಯಸ್ ಆಗಿಲ್ಲ, ನನಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಅಷ್ಟು ಕಲೆಕ್ಷನ್ಸೇ ಇಲ್ಲ. ಇರೋ ಕಲೆಕ್ಷನ್ಸೇ ತೋರಿಸ್ತೀನಿ. ಏನಿದ್ರೆ ನಾನು ಹಂಗೆ ಒಂದು 8 to 10 ಸೆಟ್ಸ್ ಇರ್ಬೋದು ಅಷ್ಟೇ, ಎಲ್ಲ ಖಾಲಿ. ಆ್ಯಂಡ್ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಿಕೊಳ್ಳೇಬೇಕು. ಯಾರೆಲ್ಲ ಆನ್ಲೈನ್ ಪೇಮೆಂಟ್ UPIನ ಯೂಸ್ ಮಾಡ್ತೀರಾ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾರೆಲ್ಲ ಯೂಸ್ ಮಾಡ್ತೀರಾ, ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಏನಕ್ಕೆ ಅಂತ ಅಂದರೆ ನಿನ್ನೆ ನನಗೆ ಒಂದು ಆರ್ಡರ್ ಆಯಿತು. ಏನಕ್ಕೆ ಅಂತ ಅಂದರೆ ಅದು ವೈಟ್ ಸ್ಟೋನ್ ಸೆಟ್ಗೆ, ಇಲ್ಲಿ ಸ್ಕ್ರೀನ್ಶಾಟ್ಸ್ ಕೂಡ ಹಾಕ್ತೀನಿ ನಾನು. ವೈಟ್ ಸ್ಟೋನ್ ಸೆಟ್ಗೆ ನನಗೆ ಒಂದು ಆರ್ಡರ್ ಆಯಿತು. ಅದಕ್ಕೆ ಅವರು 8,000 rupeesನ ಪೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ನ ಕಳಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅದು ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಫಸ್ಟು. ಆಮೇಲೆ ಅಂದ್ರೆ ಅವರು ಅಯ್ಯೋ ನನಗೆ ಎರಡು ಬೇಡ, ನನಗೆ ಒಂದೇ ಬೇಕಾಗಿರೋದು. ಸೊ ನನಗೆ 4,000 rupeesನ 3,600 ಸಮಥಿಂಗ್ 4,000 rupees ನನಗೆ ರಿಟರ್ನ್ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನ ಅವರು ಮೆಸೇಜ್ ಮಾಡಿದ್ರೆ, ವಾಯ್ಸ್ ಮೆಸೇಜ್ ಕಳಿಸ್ಬಿಟ್ಟು ಸ್ಕ್ಯಾನರ್ ಕಳಿಸಿದ್ರು. ರಿಟರ್ನ್ ಹಾಕಿ ನನ್ನ ಅಮೌಂಟ್ನ ಅರ್ಧ ಅಮೌಂಟ್ ರೀಫಂಡ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ರು. ಆಮೇಲೆ ನಾನು ಏನಿದು ಎಲ್ಲರೂ ಕೂಡ ನಂಗೆ ಆಲ್ರೆಡಿ ಈ ಥರದ್ದು ಒಂದು ಆಗ್ಬಿಟ್ಟಿದೆ. ಅದ್ರಲ್ಲಿ ನಾನು ನಿಜವಾಗೂ ಮೋಸ ಹೋಗಿದ್ದೀನಿ. ಅವಳ ಹೆಸರು ಅದೇನೋ ಇದೆ, ಚೆನ್ನಾಗಿದೆ ಹುಡುಗಿ ಹೆಸರು ಚೆನ್ನಾಗಿದೆ ಹಂಗಂತ. ಅವಳೇನು ಒಳ್ಳೆ ಹುಡುಗಿ ಏನಲ್ಲ, ಅವಳು ಇದ್ರ ಬಗ್ಗೆ ಅಲ್ಲ, ಸೀರಿಯಸ್ ನಂಗೆ ಅವಳು ಒಂದು 6,000 to 8,000 ತನಕ ಮೋಸ ಮಾಡಿಬಿಟ್ಲು. ಬರೀ ಫೇಕ್ ಸ್ಕ್ರೀನ್ಶಾಟ್ನೇ ಕಳಿಸ್ತಿದ್ಲು ಅವಳು. ಬಟ್ ನಾನು ಅವಾಗ ಏನು ಮಾಡ್ತಿದ್ದೆ, ಸ್ಕ್ರೀನ್ಶಾಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಹೋಗ್ತಿದ್ದೆ, ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವಳು ನನ್ನ ಕಡೆಯಿಂದ ಹೇಳ್ಬಿಟ್ಟು 4 ಏಡಿ ಸ್ಟೋನ್ ಜ್ಯುವೆಲ್ರಿ, ಒಂದು ಡ್ರೆಸ್, ಒಂದು ಸ್ಯಾರಿನ ಫ್ರೀಯಾಗಿ ತೊಗೊಂಡ್ಲು. ಆಮೇಲೆ ನನಗೆ ಗೊತ್ತಾಯ್ತು ಎಷ್ಟು ವಾದ ಮಾಡಿಬಿಟ್ಲು ಅಂದರೆ ಅವಳು ನಾನು ಕೇಳೋ ಹೊತ್ತಿಗೆ, ಇಲ್ಲ ನಾನು ಕಳಿಸಿದ್ದೀನಿ ನೀವೇ ನೋಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ನಾನು ನನಗೆ ಸ್ಟೇಟ್ಮೆಂಟ್ ಎಲ್ಲ ತೆಗೆದು ತೋರಿಸಿದ್ರು, ಇಲ್ಲ ದುಡ್ಡು ಬಂದಿಲ್ಲ ಅಂತ ತೋರಿಸಿದ್ರು. ಇಲ್ಲ ಅಂತ ನನ್ನ ಮೇಲೆ ವಾದ ಮಾಡಿಬಿಟ್ಟು ಆಮೇಲೆ ನಾನು ಬಿಟ್ಬಿಟ್ಟೆ. ನನ್ನ ತಾಯಿ ಕಟ್ಟಿಲ್ಲ ನಂಬ್ತೀನಮ್ಮ, ದೇವ್ರು ನೀನು ಚೆನ್ನಾಗಿಟ್ಟಿಲ್ಲಿ, ನಾನು ಹಿಂಗೆ ಮೋಸ ಮಾಡಿದ್ರೆ ನಾನೇ ಹಾಳಾಗೋಗ್ಲಿ, ನೀನು ನನಗೆ ಮೋಸ ಮಾಡಿ 2 ವರ್ಷ ಹಿಂಗೆ ಹೋಗುತ್ತೆ ಬಿಡಮ್ಮ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬಟ್ ಅದೇ ಸೇಮ್ ಇವತ್ತು ರಿಪೀಟ್ ಆಯಿತು. 8,000 rupees 8,000 ರೂಪಾಯಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನೋಡಿದ್ರೆ ಫೋನ್ಪೇ ಗೂಗಲ್ ಪೇ ಎಲ್ಲೂ ಬಂದಿಲ್ಲ. ಅವ್ರು ನೋಡಿ ಕಳಿಸಿರೋ ಸ್ಕ್ರೀನ್ಶಾಟ್ ಬಂದ್ಬಿಟ್ಟು ಗೂಗಲ್ ಪೇದು.
ಆಮೇಲೆ ಕೇಳಿದ್ರೆ ಪೇಟಿಎಂ ಮಾಡಿದೀನಿ ಅಂತ ಅಂದ್ರು. ಪೇಟಿಎಂ ಅಲ್ಲಿ ಈ ತರ ಬರಲ್ಲ, ಅದು ಬೇರೆ ತರ ಬರುತ್ತೆ. ಆಮೇಲೆ ಹೋಗ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ, ನಾನು ಮಿನಿ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಅಮೌಂಟ್ ಬಂದಿಲ್ಲ. ಸೀರಿಯಸ್ ನಾನು ಎಷ್ಟು ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈದಿದ್ದೀನಿ ಅಂತ ಅಂದ್ರೆ ಇನ್ನೊಂದ್ಸಲ ಅವಳು ಯಾರಿಗೂ ಈ ತರ ಮೋಸ ಮಾಡಕ್ ಹೋಗ್ಬಾರ್ದು. ಸೊ ಪ್ಲೀಸ್ ಎಲ್ರಿಗೂ ಕೂಡ ದುಡ್ಡು ಒಂದು ಇಂಪಾರ್ಟೆಂಟ್ ಏನು, ಎಲ್ಲರೂ ಕೂಡ ಕಷ್ಟಪಟ್ಟೆ ದುಡಿತಾರೆ. ಇವಾಗ ನಾನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಅಂದಿದ್ದಿದ್ರೆ ಮಿಸ್ ಆಗೋಕ್ಕೆ ಸೆಟ್ನ ಕಳಿಸಿದ್ರೆ ಹಾಗೆ ರೀಫಂಡ್ ಕೂಡ ಮಾಡಿದ್ರೆ 8,000 ರೂಪಾಯಿ ನನಗೆ ಮೋಸ ಹೋಗ್ತಿದೆ. ಸೊ ಆ 8,000 ರೂಪಾಯಿ ನಾನು ಅರ್ನಿಂಗ್ ಮಾಡಬೇಕು ಅಂತ ಅಂದ್ರೆ ಮಿನಿಮಮ್ ನನಗೆ 70 ಸೆಟ್ಸ್ ಹೋಗ್ಬೇಕು. 60 to 70 ಸೆಟ್ಗಳ ಹತ್ರ ಸೇಲ್ ಆದರೆ ನಂಗೆ ಅಷ್ಟು 8,000 ರೂಪಾಯಿ ದುಡ್ಡಾಗುತ್ತೆ. ಸೊ ಅದಕ್ಕೆ ನಾನು ಎಷ್ಟು ಕಷ್ಟಪಡಬೇಕು. ಯಾರೇ ಆಗಲಿ ಮೋಸ ಮಾಡೋರೇ ಆಗಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ದುಡ್ಡು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಕಷ್ಟಪಟ್ಟೆ ದುಡ್ಡಿರ್ತಾರೆ, ಅದನ್ನು ಈಸಿಯಾಗಿ ಕಿತ್ಕೊಂಡಾದ್ರೆ ದೇವ್ರನ್ನ ಖಂಡಿತವಾಗೂ ಬಿಡಲ್ಲ. ಆ್ಯಂಡ್ ಯಾರೆಲ್ಲ UPI ಇಂದ ಅಮೌಂಟ್ನ ತಗೋತೀರಾ, ಸೊ ಪ್ಲೀಸ್ ಅವ್ರು ನೀವು ಕಷ್ಟಪಟ್ಟು ದುಡಿತೀರಾ, ಒಂದಲ್ಲ 2 ಸಲ ಹೋಗ್ಬಿಟ್ಟು ಅವ್ರಿಗೆ ಫೋನ್ ಪೇ ಮಾಡಿದಾರೆ, ಗೂಗಲ್ ಪೇ ಮಾಡಿದಾರೆ, ಎಷ್ಟು ಮಾಡಿದಾರೆ, ಯಾವಾಗ ಮಾಡಿದಾರೆ ಅಂತ ಒಂದ್ಸಲ ಪ್ಲೀಸ್ ಚೆಕ್ ಮಾಡ್ಕೊಡಿ. ಯಾರು ಕೂಡ ದಯವಿಟ್ಟು ಮೋಸ ಹೋಗಬೇಡಿ. ನೆನ್ನೆ 1 ಸೆಕೆಂಡ್ ನಾನು ಒಂದೇ 1 ಸೆಕೆಂಡ್ ನಾನು ಕರೆಕ್ಟಾಗಿ ನೋಡಿಲ್ಲ ಅಂದ್ರೆ 8,000 ರೂಪಾಯಿ ಹೋಗ್ತಾ ಇತ್ತು ನಂದು ದುಡ್ಡು. ಸೊ ಪ್ಲೀಸ್ ಅದು ಸ್ವಲ್ಪ ಗಮನ ಇಟ್ಟು ನೀವು ನೋಡ್ಕೊಳ್ಳಿ. ಇದೊಂದು ನಾನು ಹೇಳ್ತೀನಿ. ಆ್ಯಂಡ್ ನಾನು ಇವಾಗ ನಿಮಗೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇದೆ, ಅದನ್ನಷ್ಟೇ ತೋರಿಸ್ತೀನಿ. ನಾಳೆ ತುಂಬ ಒಳ್ಳೆ ಸೂಪರ್ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ. ಅಷ್ಟು ಜಾಸ್ತಿ ಕಲೆಕ್ಷನ್ಸ್ ಏನಿಲ್ಲ, ತುಂಬ ಕಮ್ಮಿನೇ ಇರೋದು. ಸೊ ಇದ್ರೆ ನಾನು ಕಲೆಕ್ಷನ್ಸ್ ತೋರಿಸ್ತೀನಿ. ಲಾಂಗ್ ಜಡಗಳನ್ನ ಕೇಳ್ತಾರೆ ಅಲ್ವಾ, ಅದ್ರಲ್ಲಿ ನಾನು ಐ ಥಿಂಕ್ 6 to 8 ಪೀಸಸ್ ಏನೋ ಲಾಂಗ್ ಜಡ ತರಿಸಿದ್ದೆ. ಫೈನಲ್ ಆಗಿ ಇದೊಂದೇ ಲಾಂಗ್ ಜಡ ಉಳ್ಕೊಂಡಿರೋದು, ಒಂದು ಮಾತ್ರ ಉಳ್ಕೊಂಡಿದೆ. ಲಾಂಗ್ ಜಡಗಳು ಕೂಡ ತಗೊಂಡ್ಬಂದಿದ್ದೀನಿ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಫುಲ್ಲು ಲಕ್ಷ್ಮಿ ಡಿಸೈನೇ ಬರುತ್ತೆ. ನಾನು ಇದನ್ನು ಅಷ್ಟು ನೀಟಾಗಿ ವಿಡಿಯೋ ಮಾಡಿಲ್ಲ, ಹಂಗಾಗಿ ಇದನ್ನು ಉಳ್ಕೊಂಡೈತೆ. ಸೊ ನೋಡ್ಬೋದು ಎಷ್ಟು ನೀಟಾಗಿದೆ ಅಂದರೆ ಇದು ಫಿನಿಶಿಂಗ್ ಅದು ಸಖತ್ತಾಗಿದೆ. ನಿಮಗೆ ಇದರಲ್ಲಿ ಫುಲ್ಲು ಲಕ್ಷ್ಮಿ ಡಿಸೈನೇ ಬರುತ್ತೆ. ಲಾಸ್ಟಲ್ಲಿ ಕೆಳಗಡೆ ಜುಮ್ಕ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ ಇಷ್ಟು ಪುಟಾಣಿದ್ರಲ್ಲೂ ಕೂಡ ಎಷ್ಟು ನೀಟಾಗಿ ಒಳ್ಳೆ ಫಿನಿಶಿಂಗ್ನ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ನಿಮಗೆ ಲಕ್ಷ್ಮಿ ಟೈಪಲ್ಲಿ ಡಿಸೈನ್ ಬರುತ್ತೆ, 2 ಸೈಡ್ ಕೂಡ ಪಿಕಾಕ್ ಬರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಮಲ್ಟಿ ಆ್ಯಂಡ್ ರೂಬಿ ಕಲರಲ್ಲಿ ಬರುತ್ತೆ, ಫುಲ್ಲು ನಿಮಗೆ ಮಲ್ಟಿ ಕಲರಲ್ಲೇ ಬರುತ್ತೆ. ಇಲ್ಲಿ ಇದರಲ್ಲಿ ಏನು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಿಮಗೆ ಇಷ್ಟಪ್ಪ ಜಡೆ ಹಾಕಿದ್ರು ಕೂಡ ಹೋಲ್ ಜಡ ನೀಟಾಗಿ ಕಂಪ್ಲೀಟ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಎಷ್ಟು ಒಳ್ಳೆ ಲುಕ್ನ ಕೊಡುತ್ತೆ ಅಂದರೆ ಇದು ಇಷ್ಟು ಮಾತ್ರ ಇಲ್ಲ, ಇದೆ ಒಂಥರ ಚಿಕ್ಕದಾಗಿ ಕಾಣಿಸೋದು. ಬಟ್ ಇದರಲ್ಲಿ ಸೈಡಲ್ಲಿ ಇಲ್ಲಿ ಬೀಡ್ಸ್ ಇದೆಯಲ್ಲ, ಗೋಲ್ಡನ್ ಬೀಡ್ಸ್, ಇದು ಎಷ್ಟು ನೀಟಾಗಿ ಕಾಣಿಸ್ತಿದೆ ನೀವೇ ನೋಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೂ. ಸೊ ನೀವು ಫುಲ್ ಇಷ್ಟಾಗ್ಲ ಜಡೆ ಹಾಕೋತೀರಾ ಅಂದ್ರೂ ಕೂಡ ಇದು ನೀಟಾಗಿ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 1050 ಲಾಸ್ಟ್ ಒಂದೇ ಒಂದು ಪೀಸ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬುಕ್ಕಿಂಗ್ನ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಇದು ನಾನು ನಿಮಗೆ ತೋರಿಸಲ್ಲ, ಸುಮ್ಮನೆ ತಂದಿಟ್ಕೊಂಡಿದ್ದೀನಿ, ಬಟ್ ತೋರಿಸ್ತಾ ಇಲ್ಲ ನಾನು ನಿಮಗೆ. ಈಗಿನ ಇದ್ರವ್ರಿಗೆ ಗೊತ್ತಿರುತ್ತಲ್ವೋ ಗೊತ್ತಿಲ್ಲ, ಬಟ್ ಹಿಂದೆ ಇದ್ದವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ. ಬಟ್ ಇವಾಗಿನ ಇದ್ದವ್ರಿಗೆ ಅಷ್ಟಿದಾಗೂ ಕೂಡ ಗೊತ್ತಿರುತ್ತೆ. ಬಟ್ ಇದು ನೋಡಿದ್ರೆ ಏನೋ ಒಂಥರ ಖುಷಿ ಆಗಿದೆ. ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಕುಚ್ಚು ಅಂತ ಹೇಳ್ಬಿಟ್ಟು ಕರೀತಾರೆ, ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಗಿ. ಬಟ್ ಇವಾಗ ಈ ಥರ ತುಂಬ ರೇರ್. ಇದನ್ನ ನೀಟಾಗಿ ಕಟ್ಟಿಬಿಟ್ಟಿದ್ದಾರೆ, ಇವಾಗ ಬಿಡ್ಸಕ್ಕೆ ಹೋಗಲ್ಲ ಇದನ್ನ. ಇದು ನಿಮಗೆ 3 ಸ್ಟೆಪ್ಪಲ್ಲಿ ಬರುತ್ತೆ. ಲಾಸ್ಟಲ್ಲಿ ಇದಕ್ಕೆ ಹಾಕೊಳ್ಳೋ ಥರದ್ದು. ಸೊ ಇದಕ್ಕೆ ಅವರು ಮೇಕ್ ಓವರ್ ಮಾಡ್ತಾರಲ್ಲ, ಸೊ ಅವರು ಇದನ್ನ ನೀಟಾಗಿ ಮಾಡ್ತಾರೆ. ಅದು ಹೆಂಗೂ ನನಗೂ ಗೊತ್ತಿಲ್ಲ. ಒಟ್ಟು ಈ ಥರ ಹಾಕೋತಾರೆ ಇದನ್ನ. ಅದು ಹೆಂಗೆ ಇಟ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅವ್ರವ್ರ ಬಿಸ್ನೆಸ್ ಅವ್ರವ್ರಿಗೆ ಗೊತ್ತಿಲ್ಲ. ಈ ಥರ ಇದಕ್ಕೆ ಈ ಜಡಗೇನೆ ಈ ಥರ ಹಾಕೊಳ್ಳೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಂತೂ. ಹಿಂದೆ ಎಲ್ಲ ಇದನ್ನೊಂದು ಫಂಕ್ಷನ್ ಅಂದ ತಕ್ಷಣ ಉದ್ದ ಜಡೆ ಇರೋರು ಅಥವಾ ಚಿಕ್ಕ ಜಡೆ ಯಾರಾದ್ರೂ ಇದನ್ನ ಹಾಕೋತಾನೆ ಇದ್ರು. ಒಂದು ಟ್ರೆಡಿಷನಲ್ ಲುಕ್ ಇದು, ಟ್ರೆಡಿಷನಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಆಲ್ಸೋ ಎಷ್ಟು ದಪ್ಪ ಇದೆ, ಸಾಫ್ಟ್ ಆಗಿ ಕೂಡ ಇದೆ ತುಂಬ. ಸೊ ಇದನ್ನ ಈ ಥರ ವೇರ್ ಮಾಡ್ತಾರೆ. ಸೊ ಗೊತ್ತಿರುತ್ತೆ ತುಂಬ ಜನಕ್ಕೆ, ಬಟ್ ನಾನು ತೋರಿಸ್ತಾ ಇರೋದು ಅಷ್ಟೇ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 550 ರೂಪೀಸ್ ಫ್ರೀ ಶಿಪ್ಪಿಂಗ್. ಮೇಡಮ್ ಇದನ್ನ ಓಪನ್ ಮಾಡಿ ತೋರಿಸಿ ಅಂದ್ಬಿಟ್ಟು ಇದನ್ನ ನೀಟಾಗಿ ಕಟ್ಟಿದ್ದಾರೆ. ನೀವು ಬೇಕಾದ್ರೆ ಓಪನ್ ಮಾಡ್ಕೋಬೋದು, ನೀಟಾಗಿ ಕಟ್ಟಿದ್ದಾರೆ. ನನಗೆ ಓಪನ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ನೀಟಾಗಿ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಎಷ್ಟು ದಪ್ಪ ಕುಚ್ಚಿದೆ ನೋಡಿ, ಸಕ್ಕತ್ತಾಗಿದೆ ಅಂತೂ. ಚಿಕ್ಕದಿಲ್ಲ, ಫುಲ್ ದಪ್ಪ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ. ಇದು ಫಸ್ಟ್ ಟೈಮ್ ನಾನು ತೋರಿಸ್ತೇನೆ. ನಾನು ಎಲ್ಲ ವಿಡಿಯೋಸ್ ಚೆಕ್ ಮಾಡಿ ನಿಮ್ಗೆ ಯಾವ ವಿಡಿಯೋಸಲ್ಲಿ ಇದ್ದೀರಲ್ಲ ಇದೊಂದು ತೋರಿಸೇ ಇಲ್ಲ, ತಂದ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೆ. ಇದನ್ನ
ತುಂಬ ಚೆನ್ನಾಗಿದೆ. ಇದು ಫಿನಿಶಿಂಗ್ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ನಿಮ್ಗೆ ಇದರಲ್ಲಿ ಬರೀ ಕುಚ್ಚು ಹಿಂಗೆ ಮಾತ್ರ ಬರುತ್ತೆ, ಅಂದರೆ ಇದು ಈ ಥರ ಆ್ಯಡ್ ಆಗಿರಲ್ಲ. ನಾನು ಇದನ್ನು ತೊಗೊಂಬಂದಿದ್ದು ರೀಸನ್ ಅದೇನೇ, ನಾನೇ ಈ ಥರದ ಫಸ್ಟ್ ಟೈಮ್ ನೋಡಿದ್ದು. ನನ್ನ ಸ್ಕೂಲಲ್ಲಿ ಚಿಕ್ಕ ವಯಸ್ಸೆಲ್ಲ ಈ ಥರ ಹಾಕೋತಿದ್ವಿ ನಾವು, ಯಾವ್ದಾದ್ರು ಪ್ರತಿಭಾ ಕಾರಂಜಿ ಈ ಥರ ಎಲ್ಲ ಬಂದಿದ್ದಿದೆ. ಬಟ್ ಅದು ಈ ಥರ ಪ್ಲೈನ್ ಇರ್ತಿತ್ತು. ಬಟ್ ಇದು ನಾನು ಫಸ್ಟ್ ಟೈಮ್ ಇದನ್ನು ನೋಡಿದ್ದು, ಬೇರೆ ನೋಡಿದ್ರಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಈ ಥರ ಇರೋದನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡ್ಬಂದೆ. ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 550 ರೂಪೀಸ್ ಫ್ರೀ ಶಿಪ್ಪಿಂಗ್. ಸಖತ್ತಾಗಿದೆ ಇದಂತ, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್, ತುಂಬ ಜನ ಮಾಂಗಲ್ಯ ಸರನ ಕೇಳ್ತಾ ಇದ್ರಿ, ಮಾಂಗಲ್ಯ ಸರ ಕಲೆಕ್ಷನ್ ತೋರಿಸಿ, ಮಾಂಗಲ್ಯ ಸರ ಕಲೆಕ್ಷನ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ಅವಾಗ ನಿನ್ನೆ ಒಂದು ತೋರಿಸಿದೆ, ಅದು ಕೂಡ ಸೇಲ್ ಆಗೋದು. ಇದೊಂದು ಸಿಕ್ಕಿರಲಿಲ್ಲ, ಸೊ ಇವತ್ತು ಸಿಕ್ತು ನನಗೆ. ಯಾಕಂದ್ರೆ ಸ್ವಲ್ಪನೇ ಅಲ್ವತ್ತು, ಸೊ ಇವತ್ತು ಸಿಕ್ತು ನನಗೆ. ಸೊ ಇದು ನಿಮಗೆ ಅದೇನೋ ಅಂತಾರಲ್ಲ, ಕಟ್ ಡಿಸೈನ್ ಅಂತ ಏನೋ ಹೇಳ್ತಾರೆ. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಈ ಡಿಸೈನ್ ಬಗ್ಗೆ. ಸೊ ನಿಮಗೆ ಜಾಸ್ತಿ ಕಟ್ ಡಿಸೈನ್ ಬರುತ್ತೆ, ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ಸೋ ನಿಮ್ಗೆ ಇಲ್ಲಿ ಒಂದು ಬ್ಲ್ಯಾಕ್, ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಈ ಥರ ನಿಮಗೆ ಕಲೆಕ್ಷನ್, ಸೊ ಕಲರ್ ಡಿಸೈನ್ ಈ ಥರ ಬರುತ್ತೆ. ಇದರ ಲೆಂತ್ 24 ಇಂಚಸ್ ಬರುತ್ತೆ, ಡಬಲ್ ಲೇಯರ್ ಇದೆ, 24 ಇಂಚಸ್ ಲೆಂತ್ ಕೂಡ ಬರುತ್ತೆ. ಆ್ಯಂಡ್ ಯಾವುದಿದೆ, ಆ್ಯಂಡ್ ಫೈನಲ್ ಆಗಿ ಒಂದು ಲಾಂಗ್ ಹಾರಮ್ ಕೂಡ ಇದೆ. ಇದೊಂದು ಇನ್ನೊಂದು ಲಾಂಗ್ ಹಾರಮ್ ಇದೆ. ಸೊ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನಿಮಗೆ ಇದು ಸೆಂಟರ್ಲಿ ಒಂದು ಲಕ್ಷ್ಮಿ ಬರುತ್ತೆ. ಇದರಲ್ಲಿ ನಿಮಗೆ ಫುಲ್ಲು ಫ್ಲವರ್ ಡಿಸೈನ್ ಬರುತ್ತೆ, ಸುತ್ತ ಕೂಡ ಫ್ಲವರ್ ಡಿಸೈನ್ ಬರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಮಲ್ಟಿ ಕಲರಲ್ಲಿ ಕ್ರಿಸ್ಟಲ್ ಕೂಡ ಬರುತ್ತೆ, ಗ್ರೀನ್ ಆ್ಯಂಡ್ ರೂಬಿಲಿ ಕ್ರಿಸ್ಟಲ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ. ನೀವು ಯಾವಾಗೂ ರೌಂಡ್ ಡಿಸೈನ್ನ ನೋಡ್ತಾ ಇದ್ರಿ, ಅಂದರೆ ಇಲ್ಲೊಂದು ಆ್ಯಕ್ಚುಲಿ ಇದು ಆರ್ಡರ್ ಆಗಿದೆ. ಸೊ ಯಾವಾಗೂ ನೀವು ಈ ಥರ ಡಿಸೈನ್ನ ನೋಡ್ತಾ ಇದ್ರಿ, ಬಟ್ ಇದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ಇದು ಒಂಥರ ನಿಮಗೆ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ, ಅಷ್ಟು ಸಖತ್ತಾಗಿದೆ ಇದಂತೂ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಜುಮ್ಕ ತೋರಿಸ್ತೀನಿ. ಇದಕ್ಕೆ ಪಿಂಕ್ ಕಲರ್ ಜುಮ್ಕ ಕೂಡ ಬರುತ್ತೆ, ಪಿಂಕ್ ಕಲರ್ ಜುಮ್ಕ ಕೂಡ ಬರುತ್ತೆ. ಸೊ ಪಿಂಕ್ ಕಲರ್ ಜುಮ್ಕ ಕೂಡ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 750 ರೂಪೀಸ್ ಫ್ರೀ ಶಿಪ್ಪಿಂಗ್. ಇದೊಂದು ಮೀಡಿಯಂ ಸೈಜಲ್ಲಿ ಒಂದು ಆರಾಮ್ ಇದೆ. ಇದು ಸ್ಟಡ್ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ನಿಮಗೆ ನಾನ್ ಐಡಲ್ ಬರುತ್ತೆ, ಗುಂಡಿನ ಸರ ಥರ ಬರುತ್ತೆ, ತುಂಬ ಚೆನ್ನಾಗಿ. ಈ ಪೆಂಡೆಂಟ್ ಪ್ಲಸ್ ಇದಕ್ಕೆ ಈ ಥರ ಸ್ಟಡ್ ಬರುತ್ತೆ. ಈ ಸ್ಟಡ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಈ ಥರ ಇಯರಿಂಗ್ಸ್ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಇದು ಏನೋ ಒಂಥರ ಯುನೀಕ್ ಆಗಿದೆ ಡಿಸೈನು. ಏನಕ್ಕಪ್ಪ ಅಂತ ಅಂದರೆ ಇದು ಗುಂಡ ನೋಡಿ, ಡಿಸೈನೇ ಒಂಥರ ಚೆನ್ನಾಗಿದೆ. ಇವಾಗೆಲ್ಲ ಒರಿಜಿನಲ್ ಗುಂಡಿನ ಸರ ಎಲ್ಲ ಹಾಕೋತಾರಲ್ಲ, ಸೊ ಅದು ಗುಂಡಿನ ಡಿಸೈನ್ ಇದೇ ಥರ ಇರುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಎಷ್ಟು ನೀಟಾಗಿ ಈ ಗುಂಡ್ ಮೇಲೆ ಈ ಥರ ಪಿಂಕ್ ಕಲರ್ ಡಿಸೈನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 750 ರೂಪೀಸ್ ಫ್ರೀ ಶಿಪ್ಪಿಂಗ್. 750 ರೂಪೀಸ್ ಫ್ರೀ ಶಿಪ್ಪಿಂಗ್. ಯಾಕೋ ಸೀರಿಯಸ್ಸಾಗಿ ವಿಡಿಯೋ ಮಾಡೋಕ್ಕೆ ಬೇಜಾರುತ್ತೆ, ನನಗೆ ವಿಡಿಯೋ ಮಾಡೋಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಇರಬೇಕು, ಆವಾಗೇ ಖುಷಿ ಆಗೋದು. ಸೊ ನಾನಿವತ್ತು ಈ ವಿಡಿಯೋನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಚಿಕ್ಕದು, ಬಟ್ ನಿಮಗೆ ನಾಳೆ ಅಪ್ಲೋಡ್ ಮಾಡೋ ವಿಡಿಯೋ ಸಿಕ್ಕಾಬಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ಸ್ ನೋಡಿ ಹೋಗ್ಬಿಟ್ಟು ನಾಳೆ ವಿಡಿಯೋನ ನೋಡಿ, ಈ ವಿಡಿಯೋನ ಫುಲ್ ನೋಡಿ. ನಾಳೆ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಖಂಡಿತವಾಗೂ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಎಲ್ಲ ಕೂಡ ರೀಸ್ಟಾಕ್ ಕೂಡ ಆಗಿದೆ. ನಿಮ್ಗೆ ಯಾವೆಲ್ಲ ಕೇಳ್ತಾ ಇದ್ದಲ್ವ, ಸೊ ಅದೆಲ್ಲ ಕೂಡ ಇವತ್ತು ನಾನು ತೊಗೊಬಂದಿದ್ದೀನಿ. ಆ್ಯಂಡ್ ಈಗ ಸಿಕ್ಕಾಬಟ್ಟೆ ಕೆಲಸ ಕೂಡ ಇದೆ. ಇವತ್ತು ಕೆಲಸ ಮುಗಿಸ್ಕೊಂಡು ಹೋಗೋದು ಎಷ್ಟೊತ್ತಾಗೋದೋ ಗೊತ್ತಿಲ್ಲ. ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ತುಂಬ ಕೆಲಸ ಇದೆ. ಸೊ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ. ಹಾಗೆ ಇದರಲ್ಲಿ ಯಾವ್ದಾದ್ರು ಬುಕ್ಕಿಂಗ್ ಮಾಡಬೇಕು ಅಂದರೆ ತೋರಿಸಿದ್ರೆ 3-4. ಸೊ ನಿಮ್ಗೆ ಇದರಲ್ಲಿ ಯಾವುದನ್ನೇ ಬುಕ್ಕಿಂಗ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೆಳಗಡೆ ನನ್ನ ವಾಟ್ಸಪ್ ನಂಬರ್ ಬರ್ತಿದೆ ಅಲ್ವಾ, ಸೊ ಇದರಲ್ಲಿ ನೀವು ನನಗೆ ವಾಟ್ಸಪ್ ಮಾಡಿ ಬುಕ್ಕಿಂಗ್ನ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇನ್ನೊಂದು 2-3 ಕಲೆಕ್ಷನ್ ಇದೆ, ಬಟ್ ಇದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ, ಮತ್ತೆ ಕೂಡ ನಾಳೆ ತೋರಿಸ್ತೀನಿ, ನಾಳೆ ವಿಡಿಯೋದಲ್ಲಿ ನನಗೆ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಇದರಲ್ಲಿ ಇನ್ಯಾವುದಾದ್ರು ಇದರಲ್ಲಿ ಇನ್ಯಾವುದಾದ್ರು ಬುಕ್ಕಿಂಗ್ ಮಾಡಬೇಕು ಅಂತ ಅಂದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಹಾಗೆ ಇದಕ್ಕಿಂತ ಹೆಚ್ಚಿನ ಕಲೆಕ್ಷನ್ಸ್ ನೀವು ನೋಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಿನ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಒಂದು ಹೋಗಿ ಚೆಕ್ ಮಾಡಿ, ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಯಾರೆಲ್ಲ ನನಗೆ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಅವರು ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಶಾಪ್ ಅಡ್ರೆಸ್ ಕೊಡೋದೆ. ಸೊ ಪ್ಲೀಸ್ ಒಂದು ವಿಸಿಟ್ ಮಾಡಿ. ನಾನು ಇವತ್ತು ಹೇಳಿದಂಥ ಕಂಟೆಂಟ್ ಪ್ಲೀಸ್ ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡೋರು ಆದಷ್ಟು ಹುಷಾರಾಗಿರಿ. ಇದೊಂದು ಮಾತ್ರ ರಿಕ್ವೆಸ್ಟ್. ಈ ಥರ ಮೋಸ ಮಾಡೋರು ಇದ್ದೇ ಇರ್ತಾರೆ ಎಲ್ಲ ಕಡೆಯೂ ಕೂಡ. ಸೊ ನೀವಂತೂ ಮೋಸ ಹೋಗಬೇಡಿ. ಓಕೆ ಬಾಯ್. ಮತ್ತೆ ನಾಳೆ ಹೊಸ ಕಲೆಕ್ಷನ್ ಜೊತೆ ನಿಮಗೆ ಸಿಗ್ತೀನಿ.